ಇನ್ನು ಬೆಳಗಾವಿಯಲ್ಲಿ ಹೋಟೆಲ್ ಕಾರ್ಮಿಕನನ್ನ ಕೂಡಿ ಹಾಕಿ ಟಾರ್ಚರ್ ನೀಡಿ ಹತ್ಯೆ ಮಾಡಲಾಗಿದೆ. ಚಿನ್ನಾಭರಣವನ್ನ ಕದ್ದಿದ್ದಾನೆ ಅಂತ ಹೇಳಿ ಆರೋಪಿಸಿ ಕೂಡಿ ಹಾಕಿ ಹಲ್ಲೆ ಮಾಡಲಾಗಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಯುವಕನನ್ನ ಆನಂತರ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮಾಣಿಕವಾಡಿಯಲ್ಲಾಗಿರುವಂತಹ ಘಟನೆ ಇದು. 18 ವರ್ಷದ ಮಾಣಿಕವಾಡಿಯ ನಿವಾಸಿ ವೆಂಕಪ್ಪ ಮೃತಪಟ್ಟಿರುವಂತಹ ಯುವಕ ಖಾನಾಪುರ ಹೊರವಲಯದ ಸ್ವರಾಜ್ ಹೋಟೆಲ್ನಲ್ಲಿ ಹೋಟೆಲ್ನಲ್ಲಿ ಆಗಿರುವಂತಹ ಘಟನೆ ಇದು. ಟಾರ್ಚರ್ ಕೊಟ್ಟು ಹಲ್ಲೆಯನ್ನ ಮಾಡಿ ಕೂಡ್ ಹಾಕಿ ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅದಾದ ನಂತರ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ವೆಂಕಪ್ಪ ಮೃತಪಟ್ಟಿದ್ದಾನೆ. ಆಗಸ್ಟ್ 20ನೇ ತಾರೀಕು ಕಳ್ಳತನದ ಆರೋಪವನ್ನ ಹೊರಿಸಿ ಟಾರ್ಚರ್ ನೀಡಿ ಈ ವೆಂಕಪ್ಪನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಹೋಟೆಲ್ ಮಾಲೀಕ ನಾಗೇಶ್ ಹಾಗೆ ಸಹೋದರ ವಿಜಯ್ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಗಂಭೀರವಾಗಿ ಗಾಯಗೊಂಡಿದ್ದಂತಹ ವೆಂಕಪ್ಪನನ್ನ ಆನಂತರ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡುತ್ತೆ. ಆದರೆ ನ್ಯಾಯ ಕೇಳೋಕೆ ಹೋದಂತಹ ತಂದೆ ತಾಯಿಗೂ ಹೋಟೆಲ್ ಮಾಲೀಕ ಧಮಕಿ ಹಾಕಿದ್ನಂತೆ, ಜೀವ ಬೆದರಿಕೆಯನ್ನ ಹಾಕಿದ್ನಂತೆ. 10,000 ಹಣ ಕೊಟ್ಟು ದೂರು ಕೊಡಬೇಡಿ ಅಂತ ಬೆದರಿಕೆ ಒಡ್ಡಿದ್ನಂತೆ. ಮಗ ಸಾವನ್ನಪ್ಪಿದ್ರೂ ಕೂಡ ಕೇಸ್ ಕೊಡೋಕೆ ತಂದೆ ತಾಯಿ ಹೆದರ್ಕೊಂಡ್ಬಿಟ್ಟಿದ್ರು. ಗ್ರಾಮಸ್ಥರಿಗೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅವರು ವೆಂಕಪ್ಪ ತಂದೆಯ ಬೆನ್ನಿಗೆ ನಿಂತಿದ್ದಾರೆ. ಆನಂತರ ಹೋಗಿ ಕಂಪ್ಲೇಂಟ್ ಕೊಡಲಾಗಿದೆ. ಸದ್ಯ ಖಾನಾಪುರ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಇದ್ದಿದ್ದೇ ಒಬ್ಬ ಮಗ ವೆಂಕಪ್ಪ. ಆ ಇದ್ದೊಬ್ಬ ಮಗನನ್ನ ಕಳ್ಕೊಂಡಿರುವಂತಹ ತಂದೆ ತಾಯಿ ಕಣ್ಣೀರು ಹಾಕ್ತಿದ್ದಾರೆ, ನ್ಯಾಯಕ್ಕಾಗಿ ಆಗ್ರಹಿಸ್ತಿದ್ದಾರೆ.